ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಮಸ್ಕಾರ ಸರ್, ನಂದನ್. ಕೂತ್ಕೊಳ್ಳಿ. ಸರ್, ಏನು ವಿಷಯ? ನಿಮ್ಮ ಹೆಂಡತಿ ಹೆಸರು ಪದ್ಮಿನಿ ತಾನೆ? ಅದೇ ಮಂಡ್ಯ ಹತ್ರ ಅಸ್ಲೂರು ಇದೆಯಲ್ಲ, ಅಲ್ಲಿ ಭುಜಂಗನ್ನವ್ರ ಮಗಳು. ಇವ್ರ್ಯಾಕೆ ಪದ್ಮಿನಿ ವಿಷಯ ಕೇಳ್ತಿದ್ದಾರೆ? ಏನು ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹ್ಞೂ ಸರ್, ಪದ್ಮಿನಿನೇ ನನ್ನ ಹೆಂಡ್ತಿ. ಯಾಕೆ ಸರ್, ಏನಾಗಿದೆ? ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಯಿತು? 1 ವಾರದ ಮೇಲೆ ಆಯ್ತು ಸರ್. ಯಾಕೆ ಸರ್, ಏನು ವಿಷಯ? ನಿಮಗೆ ಈ ಶೋಭರಾಜ್ ಅನ್ನೋರು ಗೊತ್ತಾ? ಶೋಭರಾಜ್? ಇವರು ಹಾಯ್ ನಂದನ್, ನನ್ನ ಹೆಸರು ಶೋಭ್ ಅಂತ. ಭುಜಂಗ್ ಅವ್ರಿಗೆ ಕ್ಲೋಸ್ ರಿಲೇಟಿವ್ ಆ್ಯಂಡ್ ಪದ್ಮಿನಿಗೆ ತುಂಬ ಕ್ಲೋಸ್. ಇವ್ರು ನಮ್ಮ ಮದ್ವೆಗೆ ಬಂದಿದ್ರು. ಅವಾಗಲೇ ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಯಾಕೆ ಸರ್, ಏನಾಯ್ತು? ನಿಮ್ಮ ಹೆಂಡತಿಗೆ ಇವನಿಗೂ ಏನು ಸಂಬಂಧ? ಸರ್, ಏನು ಮಾತಾಡ್ತಾ ಇದ್ದೀರಾ? ನೀವು ಇಷ್ಟೊಂದು ರಾಂಗ್ ಆಗ್ತಿದೆ ಅಂತಂದ್ರೆ ವಿಷಯ ಏನೋ ಇದೆ ಅಂತ ಅರ್ಥ. ಸರ್ ಪ್ಲೀಸ್. ಅವರು ನನ್ನ ವೈಫ್ಗೆ ನೆಂಟ್ರಷ್ಟೇ. ಸರ್, ಏನು ವಿಷಯ, ಏನಕ್ಕೆ ಇದೆಲ್ಲ ವಿಚಾರಿಸ್ತಾ ಇದ್ದೀರಾ? ಮೊದಲು ಹೇಳಿ. ಚಂಚಲ, ಸಾಕಾಯ್ತು, ಬಾ ಮನೆಗೆ ಹೋಗೋಣ. ಅತ್ತೆ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ. ನಾನು ಗ್ಲಾಮರ್ ಮೇಂಟೈನ್ ಮಾಡಬೇಕು. ನಾನು ಇನ್ನೊಂದು 2 ರೌಂಡು. ಅಲ್ಲ, ಮನೆಯಿಂದ ಹೊರಟು ಎಷ್ಟೊತ್ತು ಆಯ್ತು ಚಂಚಲ, ನನ್ನ ಕೈಲಾಗಲ್ಲಪ್ಪ, ಸಾಕು ಬಾ. ಅತ್ತೆ, ನೀವು ಬೇಕಾದ್ರೆ ರೆಸ್ಟ್ ಮಾಡಿ, ನಾನು ಇನ್ನೊಂದು 2 ರೌಂಡು ವಾಕ್ ಮಾಡ್ಕೊಂಡ್ಬರ್ತೀನಿ. ಯಾರು ಆಗ್ಲಿಂದ ಗುತ್ಕೊಂಡು ಹೋಗ್ತಿದಾರಲ್ಲ, ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರ ಕೈ ಕಾಲು ಮುರಿತೀನಿ ಇವತ್ತು. ನಾನ್ ಸೆನ್ಸ್. ಚಂಚಲಕ್ಕ, ನಮ್ಮಕ್ಕ ಗಾಡಿ ಓಡ್ಸೋವಾಗ ಬ್ರೇಕ್ ಫೇಲ್ ಆಗಿ ಬೀಳೋ ಹಾಗೆ ಮಾಡ್ತೀರಾ? ನಮ್ಮಕ್ಕನ್ಗೇನೆ ಟಾರ್ಚರ್ ಕೊಡ್ತೀರಾ? ನೀವು ಕೊಟ್ಟ ಕಾಟಕ್ಕೆಲ್ಲ ಬಡ್ಡಿ ಸಮೇತ ತೀರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಿ, ನಿಮಗೈತೆ ಈಗ. ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. 22ನೇ ತಾರೀಕು ಸಂಜೆ ಬೆಂಗಳೂರಿಂದ ಅಸ್ಲೂರು ಬರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. 1 ವಾರ ಕೋಮಾದಲ್ಲಿದ್ರು. ನಿನ್ನೆ ಅಷ್ಟೇ ಅವ್ರಿಗೆ ಪ್ರಜ್ಞೆ ಬಂದಿದೆ. ಓ ಸರಿ, ಬಟ್ ಇದಕ್ಕೂ ಪದ್ಮಿನಿಗೂ ಏನು ಸಂಬಂಧ ಸರ್? ಸಂಬಂಧ ಇದೆ ರೀ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಸಂಬಂಧ ಇಲ್ಲ ಅನ್ನೋದಾದ್ರೆ ಸುಮ್ಮನೆ ನಿಮ್ಮನ್ನ ಕರೆಸಿ ಕೂರ್ಸ್ಕೊಳ್ಳೋಕೆ ನಮ್ಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ಸರ್, ನೀವು ಗೌರವದಿಂದ ಮಾತಾಡೋದಾದ್ರೆ ನಾನು ಮಾತಾಡ್ತೀನಿ. ನಿಮಗೆ ಬೇಕಾದ ಹಾಗೆ ಮಾತಾಡೋದಾದ್ರೆ ನಂಗೆ ಇಲ್ಲಿ ಕೂತ್ಕೊಂಡಿರೋ ಅವಶ್ಯಕತೆ ಇಲ್ಲ. ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದ್ರೆ ಅದೇ ದಿನ ಬೆಳಿಗ್ಗೆ ಅಸ್ಲೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ.
ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಸರ್ ಏನು ಹೇಳ್ತಿದ್ದೀರಾ ನೀವು? ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ನಾನು ನಿಮ್ಮ ಹೆಂಡತಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿ. ಈಗಲಾದ್ರೂ ನಿಜ ಹೇಳಿ, ಶೋಭ್ರಾ ಜೊತೆ ಪದ್ಮಿನಿ ಯಾಕೆ ಹೋದ್ರು ಅಂತ. ಅಲ್ಲ, ಈ ವಿಷಯ ನಿಮಗೆ ಗೊತ್ತಾ ಗೊತ್ತಿಲ್ವಾ? ಅಕ್ಕ, ನಿನಗಿನ್ ಚಂಚಲ್ ಅವ್ರ ತೊಂದ್ರೆ ಇರಕ್ಕಿಲ್ಲ. ಅವ್ರು ನಿನ್ ಯಾವ ಕಾಟನೂ ಕೊಡಕ್ಕಿಲ್ಲ. ಏನ್ ಹೇಳ್ತಿದ್ಯಾ? ಏನೇ ಮಾಡ್ದೆ ನೀನು? ಜಗಳ ಏನಾದ್ರೂ ಆಡ್ದ್ಯಾ ಅವ್ರ ಜೊತೆ? ಸರಿಯಾಗಿ ಬುದ್ಧಿ ಕಲ್ಸಿದೀನಿ. ಏನು ಬುದ್ಧಿ ಕಲ್ಸ್ದ್ಯಾ? ಯಾಕೆ ಅವ್ರ ತಂಟೆಗೋದೆ ನೀನು? ಸರಿಯಾಗಿ ಹೇಳು, ಏನ್ ಮಾಡ್ದೆ ಅಂತ. ಹೇಳಿದ್ನಲ್ಲ ಅಕ್ಕ, ಏನೋ ಮಾಡಿದೀನಿ. ಅಲ್ಲ, ಹೆಜ್ಜೆಜ್ಜೆಗೂ ನಿನ್ ಕಾಲ್ ಎಳಿತಾ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಸುಮ್ಕಿರೋದಕ್ಕೆ ನೀನಲ್ಲ ನಾನು. ಒಟ್ನಲ್ಲಿ ಅವ್ರ ಇನ್ ಮುಂದೆ ನಿನ್ ಗೋಳು ಇಕ್ಕೊಳಕಿಲ್ಲ ಬಿಡು. ಡೋ ಪೂರ್ವಿ, ಆತ್ರದ್ ಬುದ್ಧಿ ಕಣೆ ನಿಂದು. ಅಲ್ಲ, ಅವ್ರು ಏನ್ ಮಹಾ ಮಾಡಿದ್ರು ಅಂತ ಈಗ? ಏನ್ ಮಾಡಿದ್ರ? ಬೇಡ ಬಿಡು. ಆದ್ರೆ ಒಂದ್ ತಿಳ್ಕೊಳಕ, ನಿನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನಾನ್ ಮಾತ್ರ ಸುಮ್ಕಿರಕಿಲ್ಲ. ಅಲ್ಲ ಪೂರ್ವಿ. ಅಕ್ಕ, ಬಂದೇ ಇರೋ. ಏನೈತೆ? ಮಂಕಿಕಾಯಿ ಪಲ್ಲೆ ಬಿಟ್ಟಿದೀನಿ, ಚಂಚಲಕ್ಕ ನೋಡ್ತಾರೆ ಅಷ್ಟೇ. ಅಲ್ಲ, ಪದ್ಮಿನಿ ಆ ಶೋಭ್ ಜೊತೆ ಹೋಗ್ಲೇ ಇಲ್ಲ. ಆದ್ರೂ ಯಾಕೆ ಶೋಭರಾಜ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ಇನ್ಸ್ಪೆಕ್ಟರ್ ಬೇರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಪದ್ಮಿನಿ ನನ್ನ ಜೊತೆನೇ ಇದ್ಲು. ಆದರೂ ನಂಗೆ ಇದೆಲ್ಲ ಕೇಳಿದ್ಮೇಲೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಬಟ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೇಗೆ? ಮದ್ವೆ ಫೋಟೋಗಳು ಹಬ್ಬ. ಹೀಗ್ ನೆನ್ಸ್ಕೊಂಡ್ರು ಮೈ ನಡುಗ್ತಾ ಐತೆ. ಇಷ್ಟೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತೋಗೋಣ ಅಂದ್ರೂ ಆಗ್ತಾ ಇಲ್ಲ. ಇಂಥದ್ದೆಲ್ಲ ನೋಡಿದಾಗ ಆ ಮದುವೆ ದಿನ ನಡೆದಿದ್ದೆ ಕಣ್ಮುಂದೆ ಬರ್ತೈತೆ. ಪುಣ್ಯ, ಇದ್ಯಾವ ಫೋಟೋದಾಗೂ ಅಪ್ಪಿ ತಪ್ಪಿನೂ ನನ್ನ ಮುಖ ಕಾಣ್ತಾ ಇಲ್ಲ. ಅಲ್ಲಿಗೆ ಬಚಾವು ನಾನು. ಅಯ್ಯೋ, ನನ್ ಮುಖ ಕಾಣ್ತಾ ಐತೆ. ಇದನ್ನ ಯಾರಾದ್ರೂ ನೋಡಿದ್ರೆ? ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದೊಂದಷ್ಟು ಫೋಟೋಸ್ ಬಂದಿದೆ,
ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಹಂಗಿದ್ರೆ ನಂದನ್ ಅವರು ಈ ಫೋಟೋನ ನೋಡ್ಬಿಟ್ಟಿದಾರಾ? ಏನು ಮಾಡಲಿ, ಪದ್ಮಿನಿನ ಒಂದು ಮಾತು ಕೇಳಲ್ಲ, ಇಲ್ಲಾಂದರೆ ನನ್ನ ತಲೆಯಲ್ಲಿ ಇದು ಕೊರಿತಾನೆ ಇರುತ್ತೆ. ಪೊಲೀಸ್ ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇವತ್ತೇ ಇದು ಸಾರ್ಟ್ ಆಗಿಬಿಡ್ಬೇಕು. ಇಲ್ಲ ಇಲ್ಲ, ನಂದನ್ ಅವರು ಇದನ್ನ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಅವ್ರೇನಾದ್ರೂ ಇದನ್ನ ನೋಡಿದಿದ್ರೆ ನನ್ನನ್ನಾಗ್ಲಿ ಅಕ್ಕನಾಗ್ಲಿ ಬಂದು ಈ ಫೋಟೋ ಬಗ್ಗೆ ಕೇಳಿರೋರು. ಅವರಂತೂ ನೋಡಿಲ್ಲ, ಅಕ್ಕನೂ ನೋಡಿಲ್ಲ ಅಂತ ಅನ್ನಿಸ್ತೈತೆ. ಈಗಲೇ ಇದ್ರ ಬಗ್ಗೆ ಅಕ್ಕನ್ಗೆ ಹೇಳ್ಬೇಕು. ಅಯ್ಯೋ ಬೇಡ ಬೇಡ, ಅವಳು ಸುಮ್ಕೆ ಟೆನ್ಷನ್ ಆಗ್ತಾಳೆ. ಈ ಫೋಟೋನ ಬೇರೆ ಯಾರಾದ್ರೂ ನೋಡಕ್ ಮುಂಚೆ ನಾನೇ ಹರಿದಾಕ್ಬಿಡ್ತೀನಿ. ಇದೊಂದು ಹರಿದೋದ್ರೆ ಸತ್ಯನು ಇಲ್ಲೇ ಸತ್ತೋಗ್ತೈತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹಾ, ಇದು ನಂದನ್ ರೂಮ್ ಅಲ್ವಾ? ನಂದನ್ ಮದ್ವೆ ಆಗಿರೋದು ನಿಮ್ಮ ಅಕ್ಕನ್ ತಾನೆ, ಅವಳು ತಾನೇ ಇರ್ಬೇಕು ಈ ರೂಮಲ್ಲಿ. ಅದನ್ ಬಿಟ್ಟು ನೀನು ನಿಂದೇ ರೂಮು ಅನ್ನೋ ತರ ಜಾಂಡ ಅವ್ರಿದ್ಯಾ? ಏಯ್, ಕಿವಿ ಕೇಳ್ಸಲ್ವಾ ನಿನ್ಗೆ? ನಾನು ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ತಿರ್ಗೂ ನೋಡ್ತಾ ಇಲ್ಲ. ಏನ್ ಕೊಬ್ಬ? ಅಯ್ಯೋ, ಈಗಲೇ ಈ ಫೋಟೋ ಹಿಂಗ್ ಸಿಕ್ಕಾಕೋಬೇಕಾ? ಚಂಚಲ ಅಕ್ಕನ್ಗೆ ಏನಾರ ಅನುಮಾನ ಬಂದ್ರೆ ಅದ್ರ ಜಾಡ್ ಹುಡುಕಿ ಜನ್ಮ ಜಾಲಾಡ್ತೆ ಬಿಡಕ್ಕಿಲ್ಲ ಇವರು. ಈ ರೂಮಲ್ಲಿ ಏನೇ ಮಾಡ್ತಿದ್ಯಾ? ನಿಜ ಹೇಳು. ನಿಮ್ಮಕ್ಕ ಬಾಬಾ ಯಾರು ಇಲ್ದೇ ಇರೋ ಟೈಮಲ್ಲಿ ಈ ರೂಮಿಗೆ ಬಂದು ಏನಾದ್ರೂ ಕತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ನಾನ್ ಬಂದಿರೋದ್ರಿಂದ ನೀನ್ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಪಡ್ತಿದ್ಯಾ? ತಿರ್ಗೆ ಈ ಕಡೆ.